ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ಶ್ರೀಲಂಕಾ ಸಂವಿಧಾನದ ಪ್ರಮುಖ ಲಕ್ಷಣಗಳು ಅಧ್ಯಾಯದ ಮೊದಲನೇ ಅವಧಿಗೆ ಸ್ವಾಗತ. ಮೈಸೆಲ್ಫ್ ರುದ್ರೇಶ್ KS, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಪೊಲಿಟಿಕಲ್ ಸೈನ್ಸ್, GFGC ಆನವಟ್ಟಿ. ವಿದ್ಯಾರ್ಥಿಗಳೇ, ಶ್ರೀಲಂಕಾ ಒಂದು ಪ್ರಜಾಸತ್ತಾತ್ಮಕ ಸಮಾಜವಾದಿ ಗಣರಾಜ್ಯ ರಾಷ್ಟ್ರವಾಗಿದ್ದು ಭಾರತದ ದಕ್ಷಿಣ ಭಾಗದಲ್ಲಿರುವ ಹಿಂದೂ ಮಹಾಸಾಗರದಲ್ಲಿ ಕಂಡುಬರುವ ಒಂದು ದ್ವೀಪ ರಾಷ್ಟ್ರವಾಗಿದೆ. ಶ್ರೀಲಂಕಾದ ರಾಜಧಾನಿ ಕೊಲಂಬೋ. ಶ್ರೀಲಂಕಾ ಮತ್ತು ಭಾರತವನ್ನ ಗಲ್ಫ್ ಆಫ್ ಮನ್ನಾರ್ ಹಾಗೂ ಪಾಕ್ ಜಲಸಂಧಿಗಳು ಪ್ರತ್ಯೇಕಿಸುವುದನ್ನು ನಾವು ಕಾಣಬಹುದು. ಶ್ರೀಲಂಕಾದ ಅಧಿಕೃತವಾದ ಭಾಷೆಗಳು ತಮಿಳು ಮತ್ತು ಸಿಂಹಳ. ಶ್ರೀಲಂಕಾ 1948ರಲ್ಲಿ ಬ್ರಿಟಿಷರ ಒಂದು ಆಡಳಿತದಿಂದ ಸ್ವಾಯತ್ತತೆಯನ್ನು ಪಡಿತದೆ. ಆನಂತರ 1948ರಲ್ಲಿ ಅದು ತನ್ನದೇ ಆಗಿರುವಂತಹ ಸಂವಿಧಾನವನ್ನು ರೂಪಿಸಿಕೊಳ್ಳುತ್ತದೆ. ಹೀಗೆ ರೂಪಿಸಿಕೊಂಡಂತಹ ಸಂವಿಧಾನ 1972ರಲ್ಲಿ ಪುನರ್ರಚಿಸಲ್ಪಡ್ತದೆ. ಹಾಗೆ 1978ರಲ್ಲಿ ಮತ್ತೊಮ್ಮೆ ರಚಿಸಲ್ಪಡೋದನ್ನು ನಾವು ನೋಡಬಹುದು. ಅಂದರೆ ಶ್ರೀಲಂಕಾದ ಇಂದಿನ ಸಂವಿಧಾನ 1978ರಲ್ಲಿ ರೂಪಿಸಿದಂತಹದ್ದು ಅಥವಾ ಪುನರ್ರಚಿತವಾಗಿರುವಂತಹದ್ದಾಗಿರುತ್ತದೆ. ಶ್ರೀಲಂಕಾ ಸಂವಿಧಾನದ ಪ್ರಮುಖ ಲಕ್ಷಣಗಳ ಬಗ್ಗೆ ನಾವು ಗಮನ ಹರಿಸೋದಾದ್ರೆ, ಮೊದಲನೇದಾಗಿ ಶ್ರೀಲಂಕಾ ಸಂವಿಧಾನವು ಲಿಖಿತ ಮತ್ತು ವಿವರಣಾತ್ಮಕವಾದ ಸಂವಿಧಾನವಾಗಿದೆ. ವಿದ್ಯಾರ್ಥಿಗಳೇ, ಶ್ರೀಲಂಕಾದ ಸಂವಿಧಾನ ಬರಹರೂಪದ ಸಂವಿಧಾನವಾಗಿದ್ದು ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಡಾಕ್ಯುಮೆಂಟ್ ಅಂಡ್ ಇಟ್ ಈಸ್ ಇನ್ ಡಿಟೇಲ್ಡ್ ನೇಚರ್. ಅಂದರೆ ಸವಿವರಣಾತ್ಮಕವಾಗಿರುವಂತಹ ಒಂದು ಮಾದರಿಯನ್ನ ಅದು ಒಳಗೊಂಡಿದ್ದು, ಶ್ರೀಲಂಕಾ ಸಂವಿಧಾನದಲ್ಲಿ ಒಟ್ಟು 26 ಅಧ್ಯಾಯಗಳು, 9 ಪರಿಚ್ಛೇದಗಳು ಮತ್ತು 172 ವಿಧಿಗಳಿರುವುದನ್ನು ನಾವು ಗುರುತಿಸಬಹುದಾಗಿದೆ. ಹಾಗಾಗಿ ಇದೊಂದು ಒಂದು ವಿವರಣಾತ್ಮಕವಾಗಿರುವಂತಹ ಬೃಹತ್ ಆಗಿರುವಂತಹ ಸಂವಿಧಾನವಾಗಿ ಮಾರ್ಪಟ್ಟಿದೆ. ಇನ್ನು ಎರಡನೇದಾಗಿ ಸಾವರ್ನಿಟಿ ಆಫ್ ದ ಪೀಪಲ್, ಅಂದರೆ ಪ್ರಜೆಗಳ ಸಾರ್ವಭೌಮತೆಯನ್ನ ಅಲ್ಲಿನ ಸಂವಿಧಾನ ಎತ್ತಿ ಹಿಡಿಯುವುದನ್ನು ನೋಡಬಹುದು. ಶ್ರೀಲಂಕಾದ ಪ್ರಜೆಗಳು ತಮಗೆ ಬೇಕಾಗಿರುವಂತಹ ಸರ್ಕಾರವನ್ನ ಆಯ್ಕೆ ಮಾಡಿಕೊಳ್ಳುವಂತಹ, ಅಂದರೆ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಅಧಿಕಾರವನ್ನು ಹೊಂದಿದ್ದಾರೆ. ಹಾಗೆಯೇ ಅಲ್ಲಿನ ಸಂವಿಧಾನವು ಶ್ರೀಲಂಕಾದ ಪ್ರಜೆಗಳಿಗೆ ಮೂಲಭೂತ ಹಕ್ಕುಗಳನ್ನು ನೀಡಿರುವುದನ್ನು ಕೂಡ ನಾವು ಕಾಣಬಹುದು. ಶ್ರೀಲಂಕಾದಲ್ಲಿ 18 ವರ್ಷ ವಯಸ್ಸು ತುಂಬಿದಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮತವನ್ನ ಚಲಾಯಿಸಲಿಕ್ಕೆ ಅಲ್ಲಿನ ಸಂವಿಧಾನ ಅವಕಾಶವನ್ನ ಮಾಡಿದೆ. ಹಾಗೆಯೇ ಶ್ರೀಲಂಕಾದ ನಾಗರಿಕರು ಸಂವಿಧಾನದ ಬದಲಾವಣೆಗೆ ಸಂಬಂಧಪಟ್ಟಂತೆ ಅಥವಾ ಯಾವುದೇ ಒಂದು ಕಾನೂನಿನ ಒಂದು ರಚನಾ ಪ್ರಕ್ರಿಯೆಯಲ್ಲಿ ಅವರು ನೇರವಾಗಿ ಭಾಗವಹಿಸ್ತಾರೆ. ಅದನ್ನು ನಾವು ರೆಫರೆಂಡಮ್ ಅಂತ ಕರಿತೇವೆ. ಈ ರೀತಿಯಲ್ಲಿ ಶ್ರೀಲಂಕಾದ ಪ್ರಜೆಗಳು ರೆಫರೆಂಡಮ್ನಲ್ಲಿ ಭಾಗವಹಿಸುವುದರ ಮೂಲಕ, ಚುನಾವಣೆಯಲ್ಲಿ ತಮಗೆ ಬೇಕಾದಂತಹ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವುದರ ಮೂಲಕವಾಗಿ ತಮ್ಮದೇ ಆಗಿರುವಂತಹ ಒಂದು ಸಾರ್ವಭೌಮ ಅಧಿಕಾರವನ್ನ ಹೊಂದಿದ್ದಾರೆ. ಅಂದರೆ ಶ್ರೀಲಂಕಾದ ಸಂವಿಧಾನವು ಅಂತಿಮವಾಗಿ ಪರಮಾಧಿಕಾರವನ್ನ ಪ್ರಜೆಗಳಲ್ಲಿ ಕೇಂದ್ರೀಕರಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಇನ್ನು ಮೂರನೇದಾಗಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಅಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಶ್ರೀಲಂಕಾ ಸಂವಿಧಾನದ ರಚನಾಕಾರರು, ಸಂವಿಧಾನದ ಸೃಷ್ಟಿಕರ್ತರು ಆಳುವ ಸರ್ಕಾರಕ್ಕೆ ಅಥವಾ ಪ್ರಭುತ್ವ ಏನಿದೆ ಆ ಪ್ರಭುತ್ವಕ್ಕೆ ನೀಡಿದಂತಹ ಮಾರ್ಗದರ್ಶಿ ಸೂತ್ರಗಳೇ ರಾಜ್ಯನೀತಿ ನಿರ್ದೇಶಕ ತತ್ವಗಳಾಗಿವೆ. ಶ್ರೀಲಂಕಾ ಸಂವಿಧಾನದ ಅಧ್ಯಾಯ 6 27 1ನೇ ವಿಧಿಯಿಂದ 27 15ನೇ ವಿಧಿಯವರೆಗೆ ಈ ಒಂದು ರಾಜನೀತಿ ನಿರ್ದೇಶಕ ತತ್ವಗಳನ್ನು ಅಳವಡಿಸಲಾಗಿದೆ. ರಾಜನೀತಿ ನಿರ್ದೇಶಕ ತತ್ವಗಳು ಕಲ್ಯಾಣ ರಾಷ್ಟ್ರವನ್ನು ನಿರ್ಮಾಣ ಮಾಡುವಂತಹ ಗುರಿಯನ್ನ ಹೊಂದಿದ್ದು, ಇವು ಆಳುವ ಸರ್ಕಾರಕ್ಕೆ ಮಾರ್ಗದರ್ಶನವನ್ನು ನೀಡುತ್ತವೆ. ಆಳುವ ಸರ್ಕಾರ ಆಡಳಿತವನ್ನು ಮಾಡುವ ಸಂದರ್ಭದಲ್ಲಿ, ಕಾನೂನುಗಳನ್ನು ರೂಪಿಸುವ ಸಂದರ್ಭದಲ್ಲಿ, ಕಲ್ಯಾಣ ಕಾರ್ಯಕ್ರಮಗಳನ್ನು ರೂಪಿಸುವ ಸಂದರ್ಭದಲ್ಲಿ ಈ ಒಂದು ಮಾರ್ಗದರ್ಶಿ ಸೂತ್ರಗಳನ್ನು ಅಳವಡಿಸಿಕೊಂಡದ್ದೇ ಆದರೆ
ಶ್ರೀಲಂಕಾವನ್ನ ಭೂಮಿಯ ಮೇಲಿನ ಸ್ವರ್ಗವನ್ನಾಗಿಸಬಹುದು ಅನ್ನುವಂತಹ ಒಂದು ಉದಾತ್ತವಾದ ಧ್ಯೇಯವನ್ನ ಹೊಂದಿ ಈ ಒಂದು ರಾಜನೀತಿ ನಿರ್ದೇಶಕ ತತ್ವಗಳನ್ನು ಸಂವಿಧಾನದಲ್ಲಿ ಅಳವಡಿಸಲಾಗಿದೆ. ಅದು ಬಹಳ ಮುಖ್ಯವಾಗಿರುವಂತಹ ಮತ್ತೊಂದು ಲಕ್ಷಣ ಅಂತ ಹೇಳಬಹುದು. ವಿದ್ಯಾರ್ಥಿಗಳೇ, ಭಾರತದ ಸಂವಿಧಾನದ 4ನೇ ಭಾಗದಲ್ಲೂ ಕೂಡ ಈ ರೀತಿಯ ರಾಜ್ಯನೀತಿ ನಿರ್ದೇಶಕ ತತ್ವಗಳನ್ನು ನಾವು ಕೂಡ ಅಳವಡಿಸಿಕೊಂಡಿದ್ದೇವೆ ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ. ಆದರೆ ರಾಜ್ಯನೀತಿ ನಿರ್ದೇಶಕ ತತ್ವಗಳೇನಿದೆ ಇವುಗಳನ್ನ ಆಳುವ ಸರ್ಕಾರ ಜಾರಿಗೆ ತರದೇ ಇದ್ರೆ ಅಥವಾ ಅವುಗಳನ್ನ ಉಲ್ಲಂಘನೆ ಮಾಡಿದ್ರೆ ನಾವು ಇವುಗಳನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಹ ಯಾವುದೇ ರೀತಿಯಾಗಿರುವಂತಹ ಕಾನೂನುಬದ್ಧವಾದಂತಹ ಅಧಿಕಾರವನ್ನ ಪ್ರಜೆಗಳು ಹೊಂದಿರೋದಿಲ್ಲ. ಶ್ರೀಲಂಕಾದ ಪ್ರಜೆಗಳು ಇವುಗಳನ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸಲಿಕ್ಕೆ ಅವಕಾಶ ಇರೋದಿಲ್ಲ. ಆದರೆ ಇವು ನೈತಿಕವಾಗಿರುವಂಥವುಗಳಾಗಿರ್ತವೆ, ನಾಟ್ ಜಸ್ಟಿಸಿಯಬಲ್ ಅಂತ ಹೇಳಬಹುದು. ಇನ್ನು ಡೈನಮಿಕ್ ನೇಚರ್. ಶ್ರೀಲಂಕಾದ ಸಂವಿಧಾನ ಸದಾ ಬದಲಾಗುವಂತಹ ಗುಣವನ್ನು ಹೊಂದಿರುತ್ತದೆ, ಚಲನಾತ್ಮಕವಾದಂತಹ ಗುಣವನ್ನು ಹೊಂದಿದೆ ಅಂತ ಹೇಳಬಹುದು. ಇಟ್ ಈಸ್ ಫ್ಲೆಕ್ಸಿಬಲ್ ಇನ್ ನೇಚರ್. ಅಂದರೆ ಸಂವಿಧಾನವನ್ನ ಕಾಲಕ್ಕೆ ತಕ್ಕಂತೆ ಅದರ ಸ್ವರೂಪವನ್ನು ನಾವು ಬದಲಾವಣೆ ಮಾಡಬಹುದು. ಸಂವಿಧಾನದಲ್ಲಿ ಯಾವುದೇ ಹೊಸ ವಿಧಿಗಳನ್ನು ಅಳವಡಿಸಬಹುದಾಗಿದೆ. ಹಾಗೆಯೇ ಸಂವಿಧಾನದಲ್ಲಿ ಅನಗತ್ಯವಾಗಿರುವಂತಹ ವಿಧಿಗಳಿದ್ರೆ ಅವುಗಳನ್ನು ಕಾಲಕ್ಕೆ ಅನುಗುಣವಾಗಿ ಬದಲಾವಣೆ ಮಾಡುವಂತಹ ಅಧಿಕಾರವನ್ನು ಅಲ್ಲಿನ ಸಂವಿಧಾನ ಅಂತಕ್ಕಂತಹದ್ದು ಪಾರ್ಲಿಮೆಂಟ್ಗೆ ನೀಡಿದೆ, ಪ್ರಜೆಗಳಿಗೆ ನೀಡಿದೆ, ರೆಫರೆಂಡಮ್ನ ಮೂಲಕ ಅಂತ ಹೇಳಬಹುದು. ಹೀಗೆ ಇಟ್ ಈಸ್ ಇನ್ ಡೈನಮಿಕ್ ನೇಚರ್. ಶ್ರೀಲಂಕಾದ ಸಂವಿಧಾನ ಸದಾ ಬದಲಾಗುವಂತಹ ಸನ್ನಿವೇಶಕ್ಕೆ ಅನುಗುಣವಾಗಿ ತಾನೂ ಕೂಡ ಹೊಂದಿಕೊಳ್ಳುವಂತಹ ಒಂದು ಗುಣವನ್ನ ಹೊಂದಿದೆ ಅಂತ ಹೇಳಬಹುದು. ಇನ್ನು ಸಿಂಗಲ್ ಸಿಟಿಜನ್ಶಿಪ್ ಅಂದ್ರೆ ಏಕ ಪೌರತ್ವಕ್ಕೆ ಶ್ರೀಲಂಕಾದ ಸಂವಿಧಾನ ಅವಕಾಶವನ್ನು ನೀಡಿರುವುದನ್ನು ನಾವು ಸಂವಿಧಾನದಲ್ಲಿ ಗುರುತಿಸಬಹುದು. ಅಧ್ಯಾಯ 5 ಅಲ್ಲಿನ ಪೌರರಿಗೆ ಪೌರತ್ವವನ್ನು ನೀಡುವಂತಹ ಬಗೆ ಅದರಗಳನ್ನು ಕುರಿತು ಅದು ವಿವರಿಸ್ತದೆ. ಇಟ್ ಕನ್ಸಿಡರ್ ಆಲ್ ದ ಪರ್ಸನ್ಸ್ ಆಸ್ ಅ ಸಿಟಿಜನ್ ಆಫ್ ಶ್ರೀಲಂಕಾ ವೇರ್ ಎವರ್ ದ ಡೊಮಿಸಿಲ್. ಅಂದ್ರೆ ಶ್ರೀಲಂಕಾದ ಯಾವುದೇ ಪ್ರದೇಶದ ನಿವಾಸಿಯಾಗಿದ್ದರೂ ಕೂಡ ಆತನನ್ನ ಶ್ರೀಲಂಕಾದ ಪೌರನೆಂದೇ ಭಾವಿಸಲಾಗ್ತದೆ, ಕರೆಯಲಾಗ್ತದೆ. ಸೊ ಇದನ್ನು ನಾವು ಏಕಪೌರತ್ವ ಅಂತೇಳಿ ಕರಿತೇವೆ. ನೋಡಿ, ಭಾರತದಲ್ಲೂ ಕೂಡ ನೀವು ಏಕಪೌರತ್ವನ ನೋಡಬಹುದು. ಭಾರತದಲ್ಲಿರುವಂತಹ ನಿವಾಸಿ ಆತ ಕರ್ನಾಟಕದ ನಿವಾಸಿಯಾಗಿರಲಿ, ತಮಿಳುನಾಡಿನ ನಿವಾಸಿಯಾಗಿರಲಿ, ಆಂಧ್ರದ ನಿವಾಸಿಯಾಗಿರಲಿ, ದೆಹಲಿಯ ನಿವಾಸಿಯಾಗಿರಲಿ, ಜಮ್ಮು ಕಾಶ್ಮೀರದ ನಿವಾಸಿಯಾಗಿರಲಿ, ಬಿಹಾರದ ನಿವಾಸಿಯಾಗಿರಲಿ, ಗುಜರಾತಿನ ನಿವಾಸಿಯಾಗಿರಲಿ, ಆತ ಭಾರತೀಯ ಎಂಬುದಾಗಿ ಕರೆಯಲ್ಪಡ್ತಾನೆ. ಆತನಿಗೆ ಭಾರತದ ಪೌರತ್ವವನ್ನು ಮಾತ್ರ ನೀಡಲಾಗ್ತದೆ. ಆದರೆ ಅಮೆರಿಕಾದಲ್ಲಿ ನೀವು ದ್ವಿಪೌರತ್ವವನ್ನು ಕಾಣಬಹುದು. ಅಮೆರಿಕಾದಲ್ಲಿ ಅನೇಕ ರಾಜ್ಯಗಳಿದ್ದಾವೆ, 50 ರಾಜ್ಯಗಳಿದ್ದಾವೆ ಅಮೆರಿಕಾದಲ್ಲಿ. ಅಮೆರಿಕಾದ ಪ್ರತಿಯೊಬ್ಬ ಪ್ರಜೆಗೆ 2 ರೀತಿಯ ಪೌರತ್ವವನ್ನು ನೀಡಲಾಗಿರುತ್ತೆ. ಒಂದು, ಆತ ಯಾವ ರಾಜ್ಯದ ಪ್ರಜೆಯಾಗಿರ್ತಾನೋ ಆ ರಾಜ್ಯದ ನಿವಾಸಿಯಾಗಿರ್ತಾನೋ ಆ ರಾಜ್ಯದ ಪೌರತ್ವ ಮತ್ತು ಅಮೆರಿಕದ ಪೌರತ್ವ, ಹೀಗೆ 2 ಪೌರತ್ವಗಳನ್ನ ಆತನಿಗೆ ಸಂವಿಧಾನ ದಯಪಾಲಿಸಿರುವುದನ್ನು ನಾವು ಕಾಣಬಹುದಾಗಿದೆ. ಆದರೆ ಶ್ರೀಲಂಕಾದಲ್ಲಿ ಏಕಪೌರತ್ವಕ್ಕೆ ಅವಕಾಶವನ್ನ ನೀಡಲಾಗಿದೆ. ಇನ್ನು ರಿಪಬ್ಲಿಕ್ ಅಂತೀವಿ. ಅಂದ್ರೆ ಶ್ರೀಲಂಕಾ ಒಂದು ಗಣರಾಜ್ಯ ರಾಷ್ಟ್ರವಾಗಿದೆ. ಯಾವ ರಾಷ್ಟ್ರದ ಕಾರ್ಯಾಂಗದ ಮುಖ್ಯಸ್ಥನನ್ನ, ರಾಷ್ಟ್ರದ ಮುಖ್ಯಸ್ಥನನ್ನ ನಾವು ಚುನಾವಣೆಯ ಮೂಲಕವಾಗಿ ಆಯ್ಕೆ ಮಾಡುವಂತಹ ಅವಕಾಶ ಇರ್ತದೆಯೋ ಅಂತಹ ರಾಷ್ಟ್ರಗಳನ್ನ ನಾವು ಗಣರಾಜ್ಯ ಅಂತ ಕರಿತೇವೆ. ಅಂದ್ರೆ ಶ್ರೀಲಂಕಾದ ಮುಖ್ಯಸ್ಥರಾಗಿರುವಂತಹ ರಾಷ್ಟ್ರಾಧ್ಯಕ್ಷನನ್ನ ಚುನಾವಣೆಯ ಮೂಲಕವಾಗಿ ಆಯ್ಕೆ ಮಾಡಲಾಗುತ್ತದೆ, ಚುನಾಯಿಸಲಾಗುತ್ತದೆಯೇ ಹೊರತು ವಂಶ ಪಾರಂಪರ್ಯವಾಗಿರುವಂತಹ ಆಳ್ವಿಕೆಗೆ ಅಲ್ಲಿ ಅವಕಾಶ ಇರೋದಿಲ್ಲ. ಸೊ ಆದ್ದರಿಂದ ನಾವು ಅದನ್ನ ಒಂದು ರಿಪಬ್ಲಿಕ್ ಅಂತ ಕರಿತೇವೆ. ನೋಡಿ, ಇಂಗ್ಲೆಂಡಿನಲ್ಲಿ ರಾಣಿ ಏನಿದ್ದಾರೆ ಅವರನ್ನ ವಂಶ ಪಾರಂಪರ್ಯವಾಗಿ ಒಂದು ಕುಟುಂಬಕ್ಕೆ ಅವರನ್ನ ಸೀಮಿತಗೊಳಿಸಲಾಗಿದೆ. ಆ ಒಂದು ಹುದ್ದೆಯನ್ನು ಅಲ್ಲಿ ಚುನಾವಣೆಯ ಮೂಲಕವಾಗಿ ಆಯ್ಕೆ ಮಾಡಲಾಗುವುದಿಲ್ಲ. ಆದ್ದರಿಂದಾಗಿ ಇಂಗ್ಲೆಂಡ್ ಒಂದು ರಿಪಬ್ಲಿಕ್ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಭಾರತವನ್ನ ಒಂದು ಗಣರಾಜ್ಯ ಅಥವಾ ರಿಪಬ್ಲಿಕ್ ಅಂತ ಕರಿಬಹುದು. ಯಾಕೆಂದ್ರೆ ಭಾರತದ ರಾಷ್ಟ್ರಪತಿಯನ್ನ ಚುನಾವಣೆಯ ಮೂಲಕವಾಗಿ ಏನ್ ಮಾಡಲಾಗುತ್ತೆ, ಚುನಾಯಿಸಲಾಗ್ತದೆ. ಹಾಗೆಯೇ ಅಮೆರಿಕದ ಅಧ್ಯಕ್ಷನನ್ನು ಕೂಡ ಪ್ರಜೆಗಳು ಕೂಡ ಪಾಪ್ಯುಲರ್ ವೋಟ್ನ ಮೂಲಕವಾಗಿ, ಎಲೆಕ್ಟೋರಲ್ ಕಾಲೇಜಿನ ಮೂಲಕವಾಗಿ ಚುನಾಯಿಸ್ತಾರೆ. ಸೊ ಹಾಗಾಗಿ ಶ್ರೀಲಂಕಾ, ಭಾರತ ಮತ್ತು ಅಮೆರಿಕ ಇವುಗಳನ್ನು ನಾವು ಗಣರಾಜ್ಯಗಳು ಅಂತ ಹೇಳಿ ಕರೆಯಬಹುದಾಗಿದೆ. ಇನ್ನು 7ನೆಯ ಬಹುಮುಖ್ಯವಾಗಿರುವಂತಹ ಲಕ್ಷಣ ಮೂಲಭೂತ ಕರ್ತವ್ಯಗಳು, ಫಂಡಮೆಂಟಲ್ ಡ್ಯೂಟೀಸ್. ಓಕೆ, ಶ್ರೀಲಂಕಾದ ಸಂವಿಧಾನದ 6ನೇ ಅಧ್ಯಾಯ 28A ವಿಧಿಯಿಂದ 28F ವರೆಗಿನ ವಿಧಿಗಳು
ಪ್ರತಿಯೊಬ್ಬ ನಾಗರಿಕರಿಗೂ ಪಾಲಿಸಬೇಕಾದಂತಹ ಕರ್ತವ್ಯಗಳ ಬಗ್ಗೆ ವಿವರಣೆಯನ್ನ ನೀಡಿರುವುದನ್ನು ನಾವು ಕಾಣಬಹುದಾಗಿದೆ. ಅವು ಆಬ್ಲಿಗೇಷನ್ಸ್ ಆಫ್ ಎವ್ರಿ ಸಿಟಿಜನ್ ಆಫ್ ಶ್ರೀಲಂಕಾ, ಅಂದ್ರೆ ಶ್ರೀಲಂಕಾದ ಪ್ರತಿ ಪ್ರಜೆಯೂ ಕೂಡ ಈ ಒಂದು ಮೂಲಭೂತ ಕರ್ತವ್ಯಗಳನ್ನ ಪಾಲಿಸುವಂತಹ, ಅನುಸರಿಸುವಂತಹ ಒಂದು ಬಾಧ್ಯತೆಗೆ ಒಳಪಟ್ಟಿರ್ತಾನೆ. ಉದಾಹರಣೆಗೆ, ಟು ಅಪ್ಹೋಲ್ಡ್ ದಿ ಕಾನ್ಸ್ಟಿಟ್ಯೂಷನಲ್ ಲಾ, ಅಂದ್ರೆ ನೆಲದ ಶ್ರೇಷ್ಠ ಕಾನೂನು ಯಾವುದು? ಸಂವಿಧಾನ. ಸಂವಿಧಾನವನ್ನ ಆತ ಏನ್ ಮಾಡಬೇಕಾಗುತ್ತೆ? ಟು ಅಪ್ಹೋಲ್ಡ್, ಎತ್ತಿ ಹಿಡಿಬೇಕಾಗ್ತದೆ. ಅದು ಒಂದು ಆತನ ಕರ್ತವ್ಯವಾಗಿರುತ್ತೆ. ಹಾಗೇನೆ ಟು ಪ್ರೊಟೆಕ್ಟ್ ದಿ ಪಬ್ಲಿಕ್ ಪ್ರಾಪರ್ಟಿ ಆಫ್ ನೇಚರ್ ಅಂತ ಹೇಳ್ತಾನೆ. ಅಂದ್ರೆ ಶ್ರೀಲಂಕಾದ ಪ್ರತಿಯೊಬ್ಬ ನಾಗರಿಕ ಏನಿದ್ದಾನೆ ಆತ ಅಲ್ಲಿನ ಸಾರ್ವಜನಿಕ ಸ್ವತ್ತು ಮತ್ತು ಪ್ರಕೃತಿ ಏನಿದೆ ಅದನ್ನ ಪ್ರೊಟೆಕ್ಟ್ ಮಾಡಬೇಕಾಗ್ತದೆ, ಆತ ರಕ್ಷಣೆ ಮಾಡಬೇಕಾಗ್ತದೆ. ಅದು ಅವನ ಒಂದು ಆದ್ಯ ಕರ್ತವ್ಯವಾಗಿರುತ್ತದೆ. ಟು ರೆಸ್ಪೆಕ್ಟ್ ದಿ ರೈಟ್ಸ್ ಅಂಡ್ ಫ್ರೀಡಮ್ ಆಫ್ ಅದರ್ಸ್. ನೋಡಿ, ಬಹಳ ಮುಖ್ಯ. ನನಗೆ ಸ್ವಾತಂತ್ರ್ಯ ಇದೆ, ನನಗೆ ಹಕ್ಕುಗಳಿವೆ, ಹಾಗೆಯೇ ಇತರರಿಗೂ ಕೂಡ ಹಕ್ಕುಗಳಿವೆ, ಅವರಿಗೂ ಕೂಡ ಸ್ವಾತಂತ್ರ್ಯ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ, ಗೌರವವನ್ನು ಕೊಡಬೇಕಾಗ್ತದೆ. ಟು ವರ್ಕ್ ಹಿಸ್ ಆರ್ ಹರ್ ಚೂಸನ್ ಆಕ್ಯುಪೇಷನ್, ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆಗಿರುವಂತಹ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಯಾವುದೇ ರೀತಿಯಾಗಿರುವಂತಹ ಉದ್ಯೋಗವನ್ನ ಆಯ್ಕೆ ಮಾಡಿಕೊಂಡು ಉದ್ಯೋಗವನ್ನು ಮಾಡುವಂತಹ ಒಂದು ಕರ್ತವ್ಯವನ್ನ ಅವನಿಗೆ ಅವಕಾಶ ನೀಡಲಾಗಿದೆ, ಕಲ್ಪಿಸಲಾಗಿದೆ ಅಂತ ಹೇಳ್ಬೋದು. ಈ ಮೇಲ್ಕಂಡಂತಹ ಮೂಲಭೂತ ಕರ್ತವ್ಯಗಳೇನಿದೆ, ಈ ಮೂಲಭೂತ ಕರ್ತವ್ಯಗಳು ನಾಟ್ ಜಸ್ಟಿಸಿಯಬಲ್. ವಿದ್ಯಾರ್ಥಿಗಳೇ ಗಮನಿಸಬೇಕು. ಅಂದ್ರೆ ಶ್ರೀಲಂಕಾದ ಸಂವಿಧಾನ ನೀಡಿರ್ತಕ್ಕಂತಹ ಈ ಮೂಲಭೂತ ಕರ್ತವ್ಯಗಳ ಒಂದು ಪಟ್ಟಿ ಏನಿದೆ, ಇವುಗಳು ಕೇವಲ ನೈತಿಕತೆಗಳ ಮೇಲೆ ನಿಂತಿರ್ತವೆ. ಅಂದ್ರೆ ಶ್ರೀಲಂಕಾದ ಪ್ರಜೆಗಳು ಇವುಗಳನ್ನ ಪಾಲಿಸಬಹುದು, ಪಾಲಿಸದೇ ಇರಬಹುದು. ಅಂದ್ರೆ ಕರ್ತವ್ಯಗಳನ್ನ ಮಾಡುವುದು ಬಿಡುವುದು ಅಲ್ಲಿನ ಪ್ರಜೆಗಳ ವಿವೇಚನೆಗೆ ಬಿಟ್ಟದ್ದೇ ಹೊರತು, ಈ ಕರ್ತವ್ಯಗಳನ್ನ ಪಾಲಿಸದೇ ಇದ್ದರೆ ನಾವು ಅವುಗಳನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇವು ಕೇವಲ ಮಾರಲ್ ಬೇಸಿಸ್ಗಳನ್ನ ಹೊಂದಿರ್ತವೆ ಹೊರತು ನಾಟ್ ಜಸ್ಟಿಸಿಯಬಲ್, ನ್ಯಾಯಾಲಯದಲ್ಲಿ ಪ್ರಶ್ನಾರ್ಹವಾದಂತಹ ಯಾವುದೇ ಕಾನೂನಿನ ಮಾನ್ಯತೆಗಳನ್ನ ಇವು ಹೊಂದಿರೋದಿಲ್ಲ. ಸೊ ಶ್ರೀಲಂಕಾದ ನಾಗರಿಕನಾಗಿ, ಶ್ರೀಲಂಕಾದ ಪ್ರಜೆಯಾಗಿ ಆ ಕರ್ತವ್ಯಗಳನ್ನ ಪಾಲಿಸುವುದು ಆತನ ಸ್ವಂತ ವಿವೇಚನೆಗೆ ಬಿಟ್ಟದ್ದಾಗಿರುತ್ತದೆ. ಭಾರತದ ಸಂವಿಧಾನದಲ್ಲಿಯೂ ಕೂಡ 4A ವಿಧಿಯಲ್ಲಿಯೂ ಕೂಡ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾಗಿದ್ದು, ಅವು ಕೂಡ ಇದೇ ರೀತಿಯಲ್ಲಿ ನಾವು ನೈತಿಕವಾಗಿರುವಂತಹ ತಳಹದಿಯನ್ನು ಹೊಂದಿರುವುದನ್ನು ನಾವು ನೋಡಬಹುದು. ವಿದ್ಯಾರ್ಥಿಗಳೇ, ಮುಂದುವರೆದು 8ನೆಯ ಬಹುಮುಖ್ಯವಾಗಿರುವಂತಹ ಒಂದು ಲಕ್ಷಣ, ಬುದ್ಧಿಸಂ ಫಾರ್ಮೋಸ್ಟ್ ಪ್ಲೇಸ್. ಅಂದ್ರೆ ಶ್ರೀಲಂಕಾ ಸಂವಿಧಾನದ ಅಧ್ಯಾಯ 2 ಏನಿದೆ, ಅದು ಇಟ್ ಶೆಲ್ ಬಿ ದ ಡ್ಯೂಟಿ ಆಫ್ ದ ಸ್ಟೇಟ್ ಟು ಪ್ರೊಟೆಕ್ಟ್ ಅಂಡ್ ಫೋಸ್ಟರ್ ದಿ ಬುದ್ಧ ಶಾಸನ ಅಂತ ಹೇಳುತ್ತೆ. ಅಂದ್ರೆ ಬೌದ್ಧ ಶಾಸನಗಳೇನಿದೆ ಅಂತಹ ಬೌದ್ಧ ಶಾಸನಗಳನ್ನ ರಕ್ಷಣೆ ಮಾಡುವಂತಹದ್ದು, ಅವುಗಳನ್ನ ಮುಂದಿನ ಜನಾಂಗಕ್ಕೆ ಅವುಗಳನ್ನ ಕಾಪಿಡುವಂತಹದ್ದು ಅಲ್ಲಿನ ಪ್ರಭುತ್ವದ ಹೊಣೆಗಾರಿಕೆ ಎಂಬುದಾಗಿ ಶ್ರೀಲಂಕಾದ ಸಂವಿಧಾನದ 2ನೇ ಅಧ್ಯಾಯದಲ್ಲಿ ವಿವರಿಸಲಾಗಿದೆ. ಅಂದ್ರೆ ಬೌದ್ಧ ಧರ್ಮಕ್ಕೆ ಅದು ಹೆಚ್ಚು ಪ್ರಾಧಾನ್ಯತೆಯನ್ನು ನೀಡಿರುವುದನ್ನು ನಾವು ನೋಡಬಹುದು ಶ್ರೀಲಂಕಾದ ಸಂವಿಧಾನ. ಓಕೆ, ಇನ್ನು ಮುಂದುವರೆದು 9ನೆಯ ಬಹುಮುಖ್ಯವಾದಂತಹ ಲಕ್ಷಣ, ಪ್ರಿಯಾಂಬಲ್ ಅಂದ್ರೆ ಪ್ರಸ್ತಾವನೆ. ಶ್ರೀಲಂಕಾದ ಸಂವಿಧಾನವು ಕೂಡ ಪ್ರಸ್ತಾವನೆಯನ್ನು ಒಳಗೊಂಡಿದೆ. ಇಟ್ ಈಸ್ ಎ ಇಂಟ್ರಡಕ್ಟರಿ ಪಾರ್ಟ್. ಅಂದ್ರೆ ಶ್ರೀಲಂಕಾದ ಸಂವಿಧಾನದ ಪ್ರಸ್ತಾವನೆಯು ಒಂದು ಪರಿಚಯಾತ್ಮಕವಾಗಿರುವಂತಹ ಭಾಗವಾಗಿದ್ದು, ಶ್ರೀಲಂಕಾವನ್ನ ಎಂತಹ ರಾಷ್ಟ್ರವನ್ನಾಗಿ ಮಾಡಬೇಕು ಎನ್ನುವಂತಹ ಧ್ಯೇಯೋದ್ದೇಶಗಳನ್ನ ಅದು ಒಳಗೊಂಡಿರ್ತದೆ. ನಾವು ಪ್ರಸ್ತಾವನೆಯನ್ನ ಓದಿದ ಕೂಡಲೇ ನಮಗೆ ಗೊತ್ತಾಗ್ತದೆ ಶ್ರೀಲಂಕಾದ ಸಂವಿಧಾನವನ್ನ ರಚನೆ ಮಾಡಿದಂತಹ ರಚನಾಕಾರರು ಶ್ರೀಲಂಕಾವನ್ನ ಎಂತಹ ರಾಷ್ಟ್ರವನ್ನಾಗಿ ಮಾಡಬೇಕು ಎನ್ನುವಂತಹ ಬಯಕೆಯನ್ನ ಹೊಂದಿದ್ರು, ಹಿರಿದಾದಂತಹ ಒಂದು ಗುರಿಯನ್ನ ಹೊಂದಿದ್ರು ಅಂತಕ್ಕಂಥದ್ದು ನಮಗೆ ತಿಳಿದು ಬರ್ತದೆ. ಓಕೆ, ಸೊ ಪ್ರಿಯಾಂಬಲ್ ಬಿಗಿನ್ ವಿತ್ ವಿ ದ ಪೀಪಲ್ ಆಫ್ ಶ್ರೀಲಂಕಾ. ಶ್ರೀಲಂಕಾದ ಜನಗಳಾದ ನಾವು ಎನ್ನುವಂತಹ ಒಂದು ವಾಕ್ಯದಿಂದ ಅಲ್ಲಿನ ಪ್ರಸ್ತಾವನೆ ಆರಂಭವಾಗ್ತದೆ. ಓಕೆ ವಿದ್ಯಾರ್ಥಿಗಳೇ, ಇನ್ನು ಕೊನೆಯದಾಗಿ ಬಹಳ ಮುಖ್ಯವಾಗಿರುವಂತದ್ದು 10ನೇದು, ಯುನಿಟರಿ ಸ್ಟೇಟ್. ಶ್ರೀಲಂಕಾ ಒಂದು ಏಕಾತ್ಮಕವಾಗಿರುವಂತಹ ಒಂದು ಸರ್ಕಾರ ವ್ಯವಸ್ಥೆ ಅಥವಾ ರಾಜ್ಯವನ್ನ ಹೊಂದಿದ್ದು, ಅಲ್ಲಿ ಆಡಳಿತಾತ್ಮಕ ಉದ್ದೇಶಗಳಿಗೋಸ್ಕರವಾಗಿ ಶ್ರೀಲಂಕಾವನ್ನ ವಿವಿಧ ಘಟಕಗಳನ್ನಾಗಿ ವಿಂಗಡಿಸಲಾಗಿದೆಯೇ ಹೊರತು ಸಂವಿಧಾನದತ್ತವಾಗಿ ಅಲ್ಲಿ ಯಾವುದೇ ರೀತಿಯಾಗಿರುವಂತಹ ಘಟಕಗಳನ್ನ ಸೃಷ್ಟಿ ಮಾಡಿರದೇ ಇರುವುದನ್ನು ನಾವು ಕಾಣಬಹುದಾಗಿದೆ. ಅದೊಂದು ಏಕಾತ್ಮಕವಾಗಿರುವಂತಹ ರಾಜ್ಯ. ಓಕೆ, ಸೊ ಇಂಗ್ಲೆಂಡ್ ಏನಿದೆ, ಇಂಗ್ಲೆಂಡ್ ಏನಿದೆ ಅದು ಏಕಾತ್ಮಕವಾಗಿರುವಂತಹ ರಾಷ್ಟ್ರವಾಗಿರುತ್ತೆ. ಅಲ್ಲಿ ಕೂಡ ಏಕಾತ್ಮಕವಾಗಿರುವಂತಹ ರಾಷ್ಟ್ರದಲ್ಲಿ ನೀವು ಒಂದು ಕೇಂದ್ರ ಸರ್ಕಾರವನ್ನ ಕಾಣಬಹುದು. ಆಡಳಿತಾತ್ಮಕ ಉದ್ದೇಶಗಳಿಗಾಗಿ ಪ್ರಾಂತೀಯ ಸರ್ಕಾರಗಳ ಒಂದು ವಿಂಗಡಣೆಯನ್ನ ನಾವು ನೋಡಬಹುದು.
ಆದರೆ ನೀವು ಅಮೆರಿಕಾದಲ್ಲಿ ಏನಾಗ್ತದೆ ಅಂದ್ರೆ ಅಲ್ಲಿ ಸಂಯುಕ್ತ ಸರ್ಕಾರ ವ್ಯವಸ್ಥೆ ಇದೆ. 50 ರಾಜ್ಯಗಳು ಸ್ವಾಯತ್ತತೆಯನ್ನು ಪಡ್ಕೊಂಡಿರ್ತವೆ, ಸ್ವತಂತ್ರವಾಗಿರ್ತವೆ ಅವು. ಅದ್ರ ಜೊತೆನಲ್ಲಿ ಆ 50 ರಾಜ್ಯಗಳು ಮತ್ತು ಒಂದು ಕೇಂದ್ರ ಸರ್ಕಾರ, ಫೆಡರಲ್ ಗವರ್ಮೆಂಟ್ ಇರೋದನ್ನ ನೋಡ್ಬೋದು. ಅಂದ್ರೆ ಆಡಳಿತಾತ್ಮಕವಾಗಿ ಸಂವಿಧಾನ ಏನ್ ಮಾಡಿರ್ತದೆ ಅಂದ್ರೆ ಅಧಿಕಾರಗಳನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ವಿಭಜನೆ ಮಾಡಿರ್ತದೆ, ಹಂಚಿಕೆ ಮಾಡಿರೋದನ್ನ ನಾವು ನೋಡ್ಬೋದು, ಅಧಿಕಾರದ ಹಂಚಿಕೆಯನ್ನ. ಆದ್ರೆ ಶ್ರೀಲಂಕಾ ಅಂತಕ್ಕಂಥದ್ದು ಇದೆಯಲ್ಲ, ಅಲ್ಲಿ ಆ ರೀತಿಯಾಗಿರುವಂತಹ ಸಂವಿಧಾನದತ್ತವಾಗಿರುವಂತಹ ಅಧಿಕಾರದ ಹಂಚಿಕೆ ಅಂತಕ್ಕಂಥದ್ದು ಕಂಡು ಬರೋದಿಲ್ಲ. ಅದೊಂದು ಏಕಾತ್ಮಕವಾಗಿರುವಂತಹ ರಾಷ್ಟ್ರವಾಗಿರ್ತದೆ. ಆಡಳಿತಾತ್ಮಕ ಉದ್ದೇಶಗಳಿಗೋಸ್ಕರವಾಗಿ ಮಾತ್ರ ಅಲ್ಲಿ ಏನ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಕೆಲವೊಂದು ಪ್ರಾಂತ್ಯಗಳನ್ನ, ಬ್ಲಾಕ್ಸ್ಗಳನ್ನ ಏನ್ ಮಾಡಿರ್ತಾರೆ, ಸೃಷ್ಟಿ ಮಾಡಲಾಗಿರ್ತದೆ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳೇ, ನಾವು ಇಂದಿನ ಅವಧಿಯಲ್ಲಿ ಸಂವಿಧಾನದ ಈ ಎಲ್ಲ ಲಕ್ಷಣಗಳನ್ನು ತಿಳ್ಕೊಂಡಿದ್ದೀವಿ. ಯಾವ್ಯಾವ ಲಕ್ಷಣ ತಿಳ್ಕೊಂಡಿದ್ದೀವಿ? ಮೊದಲನೇದು, ಸೊ ನಾವು ಈ ಕೆಳಭಾಗದಿಂದ ಹೋಗೋದಾದ್ರೆ ಯೂನಿಟರಿ ಸ್ಟೇಟ್, ಪ್ರಿಯಾಂಬಲ್, ಬುದ್ಧಿಸಮ್ ಫಾರ್ಮೋಸ್ಟ್ ಪ್ಲೇಸ್, ಆಮೇಲೆ ಫಂಡಮೆಂಟಲ್ ಡ್ಯೂಟೀಸ್, ರಿಪಬ್ಲಿಕ್, ಸಿಂಗಲ್ ಸಿಟಿಜನ್ಶಿಪ್, ಡೈನಮಿಕ್ ಇನ್ ನೇಚರ್, ಹಾಗೇನೆ DPSP, ಸಾವರ್ನಿಟಿ ಆಫ್ ದ ಪೀಪಲ್, ಮತ್ತೆ ರಿಟರ್ನ್ ಅಂಡ್ ಡಿಟೇಲ್ಡ್ ಕಾನ್ಸ್ಟಿಟ್ಯೂಷನ್. ಈ ಎಲ್ಲ ಲಕ್ಷಣಗಳ ಬಗ್ಗೆ ನಾವು ಇವತ್ತು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೇವೆ. ವಿದ್ಯಾರ್ಥಿಗಳೇ, ನೀವು ಯಾವುದಾದ್ರೂ ಪ್ರಶ್ನೆಗಳಿದ್ರೆ ನನ್ನನ್ನು ಚಾಟ್ ಬಾಕ್ಸ್ನಲ್ಲಿ ಪ್ರಶ್ನೆ ಮಾಡಬಹುದು. ಮುಂದಿನ ಅವಧಿಯಲ್ಲಿ ಉಳಿದಿರುವಂತಹ ಸಂವಿಧಾನದ ಲಕ್ಷಣಗಳನ್ನ, ಶ್ರೀಲಂಕಾ ಸಂವಿಧಾನದ ಇತರೆ ಲಕ್ಷಣಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಧನ್ಯವಾದಗಳು.